ನಮಸ್ಕಾರ ಸ್ನೇಹಿತರೆ, HRMS ESS 2.0 ಮೊಬೈಲ್ ಆ್ಯಪ್ನಲ್ಲಿ GPF ಸ್ಟೇಟ್ಮೆಂಟನ್ನು ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ನೀವು ಮೊಬೈಲ್ನಲ್ಲಿ HRMS ESS 2.0 ಮೊಬೈಲ್ ಆ್ಯಪ್ ಏನಿದೆ, ಆ್ಯಂಡ್ರಾಯ್ಡ್ ಆ್ಯಪ್, ಅದನ್ನು ಇನ್ಸ್ಟಾಲ್ ಮಾಡಿರಬೇಕು. ಇಲ್ಲಾಂದರೆ ನೀವು ಪ್ಲೇಸ್ಟೋರಿಂದ ಅದನ್ನು ಇನ್ಸ್ಟಾಲ್ ಮಾಡ್ಬೋದು. ಇನ್ಸ್ಟಾಲ್ ಮಾಡಿದ ನಂತರ ಕೇಳ್ತಕ್ಕಂತಹ ಪರ್ಮಿಷನೆಲ್ಲ ಓಕೆ ಮಾಡಿ ನಂತರ ಲಾಗಿನ್ ಆಗಲಿಕ್ಕೆ ನೀವು ನಿಮ್ಮ KGID ನಂಬರನ್ನು ಎಂಟರ್ ಮಾಡಬೇಕು ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ. ಒಂದು ವೇಳೆ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ ಹೊಸ ಬಳಕೆದಾರರಾಗಿ ನೀವು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಆನಂತರ ಕ್ಯಾಪ್ಚಾವನ್ನು ಅಲ್ಲಿ ಯಾವ ರೀತಿ ಇರುತ್ತೆ ಅದೇ ಥರ ನಮೂದಿಸಿ ನೆಕ್ಸ್ಟ್ ಅಥವಾ ಮುಂದೆ ಅಂತ ಏನು ಬಟನ್ ನಮಗೆ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವು ಲಾಗಿನ್ ಆಗ್ಬೋದು. ಆಗ ನಮಗೆ ರಿಜಿಸ್ಟರ್ ಆದಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನೀವು OTP ಕಾಲಮ್ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡಿದಾಗ ನಾವು ನಮ್ಮ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಏನಿರುತ್ತೆ ಅದಕ್ಕೆ ನಾವು ಲಾಗಿನ್ ಆಗ್ತೀವಿ. ಪರ್ಮಿಷನ್ಸ್ ಎಲ್ಲ ಅಲೋ ಮಾಡಿ. ಅದಾದ ನಂತರ ನೀವು ಲ್ಯಾಂಗ್ವೇಜನ್ನು ಚೇಂಜ್ ಮಾಡಲಿಕ್ಕೆ ಮೇಲ್ಭಾಗದಲ್ಲಿರ್ತಕ್ಕಂತಹ ಲ್ಯಾಂಗ್ವೇಜ್ ಚೇಂಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಕೆಳಭಾಗದಲ್ಲಿ ನಾವು ನೋಡ್ಬೋದು 4 ಆಯ್ಕೆಗಳಿದೆ. ಅದರಲ್ಲಿ ಸರ್ವೀಸಸ್ ಅಂತ ಇದೆ. ಆ ಸರ್ವೀಸಸ್ ಮೇಲೆ ಆಲ್ ಸರ್ವೀಸಸ್ ಅಂತ ಅದನ್ನು ಕ್ಲಿಕ್ ಮಾಡಿದರೆ ನಮಗೆ ಕೊನೆಯಲ್ಲಿ ಕಾಣಿಸುತ್ತೆ GPF ಅಂತೇಳಿ. ಅದನ್ನು ಕ್ಲಿಕ್ ಮಾಡಿದರೆ ನಮಗೆ GPF ಆ್ಯನ್ಯುವಲ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಪ್ರಸ್ತುತ 2025-26ನೇ ಸಾಲಿಂದಿದೆ. ಆದರೆ 26-27ನೇ ಸಾಲಿನ GPF ಸ್ಟೇಟ್ಮೆಂಟ್ ಇನ್ನೂ ಕೂಡ ಅಲ್ಲಿ ಜನ್ರೇಟ್ ಆಗಿಲ್ಲ. ಇಲ್ಲಿ ನಾವು 5 ವರ್ಷಗಳ GPF ಸ್ಟೇಟ್ಮೆಂಟ್ಗಳನ್ನು ನಾವು ಡೌನ್ಲೋಡ್ ಮಾಡ್ಬೋದು, ವ್ಯೂ ಮಾಡ್ಬೋದು. ಈ ರೀತಿಯಾಗಿ ನೀವೇನೇ ಇನ್ನು ಮುಂದೆ GPF ಸ್ಟೇಟ್ಮೆಂಟನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ESS 2.0 ಆ್ಯಪನ್ನು ಬಳಸ್ಕೊಂಡು ನೀವು ವ್ಯೂ ಮಾಡ್ಬೋದು, ಡೌನ್ಲೋಡ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಈ ಸದುಪಯೋಗವನ್ನೆಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.